ಲಾ ಕಾಲೇಜು, ಡಿಗ್ರಿ ಕಾಲೇಜು ಎರಡು ವಿಭಾಗಗಳು ಮಾಡಿಕೊಂಡು ಸಪ್ರೇಟಾಗಿ ಮಾಡ್ತೀವಿ. ಅದಕ್ಕೆ ನಮಗೆ ಇದು ಟ್ರೈನಿಂಗ್ ಅಂತ 2 ತಿಂಗಳು ನಾನು ಹೇಳಿದ್ದು. ನಮ್ಮ ಜೊತೆಯಲ್ಲಿ ಮಿಸ್ಟರ್ ಎನ್ ಹರೀಶ್ ಅಡ್ವೊಕೇಟ್ ಅವರಿದ್ದಾರೆ, DPAC ಮೆಂಬರ್ ಅವರು, ಮತ್ತು ಈಸ್ ಎ ಟ್ರೈನರ್, ಮಾಡ್ ಲೋಕಸಭಾ ಮೋರ್ ದೆನ್ 33 years. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ. 36ನೇ ವರ್ಷ ನಾವು ನಡೆಸ್ತಾ ಇರೋದು. ಅವರು ಸತತವಾಗಿ ಮಕ್ಕಳ ಕಾಲೇಜ್ಗಳಿಗೆ ಹೋಗಿ ಅವರು ಟ್ರೈನ್ ಮಾಡಿದ್ದಾರೆ, ಮತ್ತು YMCAಗೆ ಹುಡುಗರನ್ನ ಕರೆದು ಅಲ್ಲಿ ಟ್ರೈನ್ ಮಾಡಿದ್ದೀವಿ. ಈ ಥರ ಟ್ರೈನ್ ಮಾಡಿ ಇವಾಗ 6th to 7th ಫೈನಲ್ ಕಾಂಪಿಟೇಷನ್ ಇದೆ. ಅದರಲ್ಲಿ ಜಡ್ಜಸ್ಸು ಇರ್ತಾರೆ, ಅಂದರೆ ಆ ಪರ್ಫಾರ್ಮೆನ್ಸು ಅದೆಲ್ಲ ನೋಡೋದಕ್ಕಾಗಿ ಆ ಜಡ್ಜಸ್ ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವರು. ಹಾಗೆ ನಮಗೆ ಸತತವಾಗಿ ಈ ಕಾರ್ಯಕ್ರಮಕ್ಕೆ ರೋಟರಿ ಅವರ ಸಹಾಯ ಇದೆ. ರೋಟರಿ ಬ್ಯಾಂಗ್ಳೂರ್ ಪೀಣ್ಯ ಅವರು ಸತತವಾಗಿ ನಮಗೆ ಮಿಸ್ಟರ್ ಸುರೇಶ್ ಅಂತ ಇದ್ದಾರೆ, ಅವರು ನಮ್ಮ ಜೊತೆಯಲ್ಲಿ ಅವರು ಸಹ 32-33 ವರ್ಷದಿಂದ ಜೊತೆಲಿದ್ದು YMCA ಜೊತೆಲಿ ಈ ಯುವ ಪ್ರತಿಭೆಗಳು ಇವರು ಎಲ್ಲಿದ್ದಾರೆ, ಯುವಕರು ಅವ್ರಿಗೆ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು, ಹೇಗೆ ಮುಂದೆ ತರಬೇಕು, ನಮ್ಮ ನಡೀತಾ ನಮ್ಮ ಸುತ್ತಮುತ್ತ ಹೇಗೆ ನಡೀತಾ ಇದೆ ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಯಾಕಂದರೆ ಲೀಡರ್ಶಿಪ್ ಇಟ್ಸ್ ನಾಟ್ ದಟ್ ಬಾರ್ನ್, ಇಟ್ ವಿಲ್ ಬಿ ಬಿಲ್ಡ್ ಅಂತ ಹೇಳ್ತಾರೆ. ಆ ರೀತಿ ಅದನ್ನು ಬಿಲ್ಡ್ ಮಾಡೋದಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ. ನಮ್ಮ ಮಧ್ಯದಲ್ಲಿ ನಮ್ಮ ರೋಟರಿ ಕ್ಲಬ್ ಬ್ಯಾಂಗ್ಳೂರ್ ಪೀಣ್ಯ ಪ್ರೆಸಿಡೆಂಟ್ ಮಿಸಸ್ ಮೀನಾಕ್ಷಿ ಅವರಿದ್ದಾರೆ, ಅವರು ಮಾತಾಡ್ತಾರೆ. ಈಗ ನಾನು ಸುರೇಶ್ ಅವರಿಗೆ, ನಮ್ಮ ಹರೀಶ್ ಅವರಿಗೆ ಮುಂದೆ ಈ ಕಾರ್ಯಕ್ರಮ ಹೇಗೆ ನಡೆಸುತ್ತಾರೆ, ಹೇಗೆ ನಡೀತು, ಹೇಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ಎಲ್ಲ ಪತ್ರಿಕಾ ವೃಂದದವರಿಗೆ ಆದರದ ಸುಸ್ವಾಗತ. ಈಗ ಈ ವರ್ಷ YMCAನವರಿಗೆ 125ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಅದರ ಅಂಗವಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, YMCAಯಲ್ಲಿ ಸತತವಾಗಿ 85ನೇ ಇಸ್ವಿಯಿಂದ, ಅದಕ್ಕಿಂತ ಮುಂಚೆ 1960-70 ಮಾದರಿ ಲೋಕಸಭೆ ಕಾರ್ಯಕ್ರಮ ಯುವಕರಿಗೆ, ಯುವ ಪ್ರತಿಭೆಗಳನ್ನ ಗುರುತಿಸೋದಕ್ಕೋಸ್ಕರ ನಡೆಸ್ತಾ ಇದ್ವಿ. ಅದಾದ ನಂತರ ಯಾವುದೋ ಒಂದು ಕಾರಣಗಳಿಂದ ಅದು ಮಧ್ಯದಲ್ಲಿ ನಿಂತೋಗಿತ್ತು. ಮತ್ತೊಮ್ಮೆ ಅದನ್ನ ನಾವು 1985ರಿಂದ ಸತತವಾಗಿ ಇವಾಗ 36ನೇ ವರ್ಷದ ಮಾದರಿ ಲೋಕಸಭೆ ಮಾದರಿ ಲೋಕಸಭೆ ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ. ಈ ಕಾಂಪಿಟೇಷನ್ ನಲ್ಲಿ 2 ವಿಭಾಗಗಳಿರುತ್ತೆ. ಜನರಲ್ ಕಾಲೇಜಸ್ಗೆ ಒಂದು ವಿಭಾಗ, ಲಾ ಕಾಲೇಜಸ್ಗೆ ಸೆಪರೇಟ್ ಟ್ರೋಫಿ ಇರುತ್ತೆ, ಸೆಪರೇಟ್ ಕಾಂಪಿಟೇಷನ್ ನಡೆಯುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಕಾರ್ಯಕಲಾಪ ಪಟ್ಟಿಯಲ್ಲಿ ಮೊದಲನೇದಾಗಿ ಉಭಯ ಸದನಗಳನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳು ಮಾಡೋ ಭಾಷಣದ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದ ವೇಳಾಪಟ್ಟಿಯಲ್ಲಿ ಅದು 10 ನಿಮಿಷಗಳ ಒಂದು ಗಂಟೆ ಕಾಲ ಕಾಂಪಿಟೇಷನ್ ಅಲ್ಲಿ 10 ನಿಮಿಷ ಉಭಯ ಸದನಗಳನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳು ಪ್ರತಿ ವರ್ಷ ಏನು ಭಾಷಣ ಮಾಡ್ತಾರೋ ಕೇಂದ್ರ ಸರ್ಕಾರದಲ್ಲಿ ಹಾಗೂ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಉಭಯ ಸದನ ಉದ್ದೇಶಿಸಿ ರಾಜ್ಯಪಾಲರು ಮಾಡೋ ಭಾಷಣದ ಒಂದು ಕಾರ್ಯಕ್ರಮ ಇದರಲ್ಲೂ ನಡೆಯುತ್ತೆ. ಅದಾದ ನಂತರ ಬರೀ ಲೋಕಸಭೆ ಪ್ರಶ್ನೋತ್ತರ ವೇಳೆ ನಡೆಯುತ್ತೆ. ಅದಾದ್ಮೇಲೆ ಅದು ಅರ್ಧ ಅವರ್ಗೆ ಇರುತ್ತೆ. ಇನ್ನು ಉಳಿದ 20 ನಿಮಿಷದಲ್ಲಿ ರಾಷ್ಟ್ರಪತಿಗಳು ಮಾಡಿದ ಭಾಷಣಕ್ಕೆ ವಂದನಾ ನಿರ್ಣಯದ ಗೊತ್ತುವಳಿ ಸೂಚನೆ, ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಏನು ಹೇಳ್ತೀವೋ ಅದು 20 ನಿಮಿಷದ ಕಾಲ ನಡೆಯುತ್ತೆ. ಒಟ್ಟು ಒಂದು ಗಂಟೆ ಕಾಲ ಅವಧಿಯಲ್ಲಿ ಪ್ರತಿ ಒಂದು ಟೀಮ್ನವರು ಬಂದು ಈ ಒಂದು ವೇಳಾಪಟ್ಟಿಯಲ್ಲಿ ಇರತಕ್ಕಂಥ ರಾಷ್ಟ್ರಪತಿ ಭಾಷಣ, ಪ್ರಶ್ನೋತ್ತರ ವೇಳೆ ಹಾಗೂ ಮೋಷನ್ ಆಫ್ ಥ್ಯಾಂಕ್ಸ್, ರಾಷ್ಟ್ರಪತಿಗಳಿಗೆ ವಂದನಾ ಸಲ್ಲಿಸುವ ಒಂದು ಗೊತ್ತುವಳಿ ಸೂಚನೆ ಇರುತ್ತಲ್ಲ, ಅದನ್ನ ಮೇಲೆ ಚರ್ಚೆ ಆಗುತ್ತೆ. ಈ ಕಾಲೇಜಲ್ಲಿ ಈಗ 3 ಕಾಲೇಜಿನವರು ವಿದ್ಯಾರ್ಥಿಗಳು ಯಾರು ಭಾಗವಹಿಸ್ತಾ ಇದ್ದಾರೋ ಅವರಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರು ಹೇಮಾ ಅಂತ, YMCA ಫಿಸಿಕಲ್ ಕಾಲೇಜ್. ಯಾವಾಗಲೂ ಫಿಸಿಕಲ್ ಕಾಲೇಜ್ನವ್ರನ್ನ ಯಾರು ಯಾವುದೇ ಕಾರ್ಯಕ್ರಮಕ್ಕೆ ಹಾಕೊಳ್ಳೋದು, ನಾವು ಫಿಸಿಕಲ್ ಟ್ರೈನಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಈ ಒಂದು ಅವಕಾಶ ಕೊಟ್ಟಿದ್ದೀವಿ. ಅವರು ಹೇಮಾ ಅಂತ, ಅವರ ಟೀಮಿನ ಸಭಾಧ್ಯಕ್ಷರು. YMCA ಫಿಸಿಕಲ್ ಕಾಲೇಜ್ ಆಫ್ ಎಜುಕೇಶನ್ ಏನಿದೆಯೋ ಆ ಕಾಲೇಜ್ ಟೀಮಿನ ಸಭಾಧ್ಯಕ್ಷರು. ಆಮೇಲೆ ಇಲ್ಲಿ ಇವರು NMKRV ಲಾ ಕಾಲೇಜ್, RV ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಟೀಮಿನ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಅಲ್ಲಿ ಆ ಕಡೆ ಕೊನೆಯಲ್ಲಿ ಇರೋರು ಸೌಂದರ್ಯ ಕಾಲೇಜಿನ ಟೀಮಿನ ರಾಷ್ಟ್ರಪತಿಗಳು. ಅದ್ರ ಪಕ್ಕದಲ್ಲಿರೋರು ಸೌಂದರ್ಯ ಲಾ ಕಾಲೇಜಿನ
ಈಗ ಎಲ್ಲಾ ಕಾಲೇಜನ್ನು ನಾವಿಲ್ಲಿ ಕರೆದ್ರೆ ಇಲ್ಲಿ ಜಾಗ ಸಾಲಲ್ಲ ಅನ್ನೋ ಉದ್ದೇಶದಿಂದ ಕೆಲವು ಕಾಲೇಜಿನ ಪ್ರತಿನಿಧಿಗಳನ್ನ ಇಲ್ಲಿ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಪತ್ರಕರ್ತರು ಇಂಟ್ರಾಕ್ಟ್ ಮಾಡಲಿ, ಯಾವ ರೀತಿಯಲ್ಲಿ ಅವ್ರಿಗೆ ತರಬೇತಿ ಕೊಟ್ಟಿದ್ದೀವಿ, ಅವ್ರಿಗೆ ನಾವು ರಾಷ್ಟ್ರಪತಿಗಳ ಭಾಷಣ ಅಂದ್ರೆ ಏನು, ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆಗಳು ಅವರೇ ಮಾಡ್ತಾರೆ. ಈಗ ರಾಷ್ಟ್ರಪತಿ ಭಾಷಣದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಈಗ ರಾಷ್ಟ್ರಪತಿ ಭಾಷಣ ಡ್ರಾಫ್ಟ್ ಮಾಡೋದು ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಅಂದ್ಬಿಟ್ಟು ನಾವು ಆರ್ಗನೈಸರ್ಸ್ ಆಗಿ ಪ್ಲಸ್ ನಾನು ಟ್ರೈನಿಂಗ್ ಕೊಡೋದ್ರಿಂದ ನಾನೇ ರಾಷ್ಟ್ರಪತಿ ಭಾಷಣ ಬರ್ದೀನಿ. ಕಾಮನ್ ಪ್ರೆಸಿಡೆಂಟ್ ಸ್ಪೀಚ್ ಇರುತ್ತೆ, ಎಲ್ಲಾ ಕಾಲೇಜಿನ ಪ್ರೆಸಿಡೆಂಟ್ ಅದೇ ಭಾಷಣ ಓದ್ತಾರೆ.